ತುಂಬಾನೇ ಥ್ಯಾಂಕ್ಸ್ ಅಮ್ಮ. ನಾನು ನಿಮಗೆ ಕೊಟ್ಟಿರೋ ನೋವಿಗೆ ನೀವೇನೇ ಶಿಕ್ಷೆ ಕೊಟ್ಟಿರೋ ತುಂಬ ಕಡಿಮೆನೆ. ಅದನ್ನು ಅರ್ಥ ಮಾಡಿಕೊಂಡು ಕಲ್ಯಾಣಿ ಭಾಳ ಚೆನ್ನಾಗಿರಬೇಕು ಅಂತ ಇಷ್ಟು ದೂರ ಬಂದು ಮಾತಾಡಿದ್ದೀರಾ. ನಿಮ್ಮ ಮನಸ್ಸು ತುಂಬ ದೊಡ್ಡದು. ಹೋಗ್ಲಿ ಬಿಡು ಕೃಷ್ಣ, ಆಗಿದ್ದಾಗ ಹೋಗಿದೆ. ಆ ಹುಡುಗಿ ಭಾಳ ಚೆನ್ನಾಗಾದರೆ ನನಗಷ್ಟೇ ಸಾಕು. ನಾನು ತುಂಬ ಚಿಕ್ಕವನು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಕೈ ಹಿಡಿದು ನಡೆಸೋ ಥರ ನಾಟಕ ಮಾಡಿ ನಿನ್ನನ್ನ ಸ್ಮಶಾನದ ದಾರಿಗೆ ತಳ್ಳೋದಕ್ಕೆ ಎಲ್ಲ ತಯಾರಿನೂ ಮಾಡಾಗಿದೆ. ಹೂವಿನ ಮಂಚದ ಮೇಲೆ ಮಲಗಿಸ್ತೀನಿ ಅಂತ ನಂಬಿಸಿ ನಿನ್ನ ಮನೆ ಮಂದಿನೆಲ್ಲ ಮುಳ್ಳಿನ ಸರಪಳಿಯಲ್ಲಿ ಕಟ್ ಹಾಕಿ ನರಳಿಸ್ತೀನಿ. ಅದೇ ನನ್ನ ಪಾಲಿಗೆ ನ್ಯಾಯ. ಸೂರ್ಯ, ಆ ಹೆಂಗ್ಸ್ ಇಷ್ಟೆಲ್ಲ ಮಾತಾಡೋದ್ಮೇಲೆ ನೀನು ಸುಮ್ಮನೆ ಇದೆಯಾ ಅಂತ ಅಂದರೆ ಏನರ್ಥ? ನೀನು ಇದ್ರ ಬಗ್ಗೆ ಕ್ಲಿಯರ್ ಕ್ಲಾರಿಟಿ ಕೊಡಬೇಕು. ಬಾಲು, ನನ್ನ ಮಾತು ನಿನಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ತಾಯಿ ಹೇಳಿದ್ದು 100% ಸತ್ಯ. ಆ ಮಾತುಕತೆಯ ಹಿಂದಿನ ಉದ್ದೇಶ ಇದೆಯಲ್ಲ, ಅದನ್ನು ಚರ್ಚೆ ಮಾಡೋದಕ್ಕೆ ಇದು ಸಂದರ್ಭ ಅಲ್ಲ. ನೀನು ನನ್ನ ಗೆಳೆಯ, ನನ್ನ ಅರ್ಥ ಮಾಡ್ಕೋತೀಯ ಅಂತ ನಾನು ತುಂಬ ನಂಬ್ತೀನಿ. ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೊ. ಕೇಳೋ ಅಧಿಕಾರ ನನಗಿಲ್ದೇ ಇರ್ಬೋದು, ಆದರೆ ಕ್ಲಾರಿಟಿ ಕೊಡೋ ಧರ್ಮ ನಿಮ್ಮದು. ಬಾಲು, ಸಮಯ ಬರಲಿ, ಸಮಯ ಬಂದಾಗ ನಾನೆಲ್ಲವನ್ನೂ ವಿವರವಾಗಿ ಹೇಳ್ತೀನಿ. ಅಣ್ಣ, ಏನಾಗಿದೆ ನಿಂಗೆ? ತಲೆ ಕೆಟ್ಟಿದ್ಯಾ? ಅಣ್ಣ, ಬೀದಿಲ್ ಹೋಗೋರು ಯಾರೋ ಬಂದು ಸುಳ್ಳು ಹೇಳಿದ್ರು ಅಂತ ಮನೆ ಮರ್ಯಾದೆನ ಹರಾಜಾಗ್ತೀಯಾ? ಬೇಡ ಅಣ್ಣ, ಈಗಿರೋ ಮನಸ್ಥಿತಿನಲ್ಲಿ ಯೋಚನೆಗಳು ದಾರಿ ತಪ್ಪಿಸುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ. ಬೆಂಕಿ ಹತ್ರ ಬಂದ್ರೆ ಕೈ ಸುಡುತ್ತೆ ಅಂತ ಮನೇಲಿ ಸುಡೋದಕ್ಕೆ ಹೊರಟಿದ್ಯಾ? ಯಶೋಧ, ಇನ್ನೊಬ್ಬರ ಕಣ್ಣೀರಲ್ಲಿ ನಮ್ಮ ಕುಟುಂಬದ ದೋಣಿನ ತೇಲ್ಬಿಡಬಾರ್ದಮ್ಮ. ಅದು ಮಹಾಪಾಪ ಆಗುತ್ತೆ. ಅದಕ್ಕೆ ಕ್ಷಮೆನೇ ಇರೋದಿಲ್ಲ. ಬಾಲು, ನನ್ನ ಮಾತು ನಿಂಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಪರಿವಾರ ಈಗಾಗಲೇ ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂಡು ನರಳುತ್ತಾ ಇದೆ. ನಿನ್ನ ಮಗಳು ಬಂದು ಇದೇ ಸುಳಿಯಲ್ಲಿ ಸಿಗಾಕೊಳ್ಳೋದು ನನಗಿಷ್ಟ ಇಲ್ಲ ಕಣು. ನನ್ನ ಭಾವನೆ ನೀನು ಅರ್ಥ ಮಾಡ್ಕೊಳ್ಳೋ. ಸೂರ್ಯ, ನೀನು ದೊಡ್ಡವನು. ನೀನೇನೇ ನಿರ್ಧಾರ ತಗೊಂಡ್ರು ಅದು ತೂಪಾಗಿರುತ್ತೆ. ಕೆಲವು ಸರ್ತಿ ಅದು ನಿಂಗೆ ಸರಿ ಅನಿಸುತ್ತೆ. ಅದರಿಂದ ಬೇರೆಯವ್ರಿಗೆ ಸಮಸ್ಯೆ ಆಗ್ತಿದೆ ಅಂತ ಅಂದರೆ ಆ ನಿರ್ಧಾರದ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಇದ್ರ ಮೇಲೆ ನಿನ್ನಿಷ್ಟ. ನಾವಿನ್ನು ಬರ್ತೀವಿ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು ವೆರಿ ಮಚ್. ಬಾ. ಅಕ್ಕ, ಏನೇ ಮಾಡೋದಕ್ಕೆ ಹೊರಟಿದ್ಯಾ ನೀನು? ಅಣ್ಣ ಮತ್ತೆ ಭಾವನ್ ಜೀವ ತೆಗ್ದೋರ್ ಮನೆಗೆ ಅಕ್ಕನ್ ಕೊಡೋದಕ್ಕೆ ಹೊರಟಿದ್ಯಾ? ಈ ತರ ಯೋಚನೆ ಮಾಡಕ್ಕೆ ಹೆಂಗೆ ಮನ್ಸು ಬಂತು ನಿಂಗೆ? ಭವ್ಯ, ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಇದು ನಿನ್ಗೆ ಬೇಡದೇ ಇರೋ ವಿಷಯ. ನನ್ಗೂ ಸಂಬಂಧ ಪಟ್ಟಿದ್ದೆ. ನಾನು ಮಂಜಣ್ಣನ್ ತಂಗಿನೇ. ಅಲ್ಲ ಕಣೆ ಅಕ್ಕ, ಆ ಪಾಪಿಗಳು ನಮ್ಮನೆ ಮೆಟ್ಟತ್ತಿದ್ರೆ ನಿನ್ ರಕ್ತ ಕುದಿಯಲ್ವಾ? ನಾವ್ ಯಾವ ನರಕದಲ್ಲಿ ಬದುಕ್ತಿದೀವಿ ಅಂತ ಅವ್ರಿಗೆಲ್ಲ ಒಂದು ಚೂರು ಐಡಿಯಾ ಇದೆಯೇನೆ? ಹೆಂಗಾದ್ರೂ ತುಳಿಲಿ ಅಂತ ಅಕ್ಕ ತಗೊಂಡೋಗಿ ಅಂತ ಕಾಲ್ ಕೆಳಗಡೆ ಹಾಕ್ತಿದ್ಯಲ್ಲ. ನಿಂಗೆ ಏನೇ ಮಾಡ್ತಿದ್ಯಾ ಅಕ್ಕ? ನೀನು ತಪ್ಪು ಮಾಡ್ತಿದ್ಯಾ ಅಕ್ಕ? ಭವ್ಯ, ಬಾಯಿ ಮುಚ್ಕೊಂಡಿರು. ಲೈಫ್ ಅಂದ್ರೆ ಬುಕ್ಕಲ್ಲಿ ಗೀಚೋ ಮ್ಯಾಥ್ಸ್ ಸೈನ್ಸ್ ಅನ್ಕೊಂಡಿದ್ಯಾ? ದೊಡ್ಡ ದೊಡ್ಡ ಮಾತಾಡ್ತಾಳೆ. ಅಣ್ಣ ಹೋದ್ಮೇಲೆ ಮನೆ ಒಲೆ ಹಚ್ಚೋದಕ್ಕೆ ಎಷ್ಟು ಕಷ್ಟ ಪಡ್ತಿದೀವಿ ಅಂತ ನಿನ್ ಕಣ್ಣಾರೆ ನೋಡ್ತಿದ್ಯಾ ತಾನೆ? ಭವ್ಯ, ಸೇಡ್ ಹಿಡ್ಕೊಂಡು ಕೂತ್ರೆ ಹೊಟ್ಟೆಗೆ ಅನ್ನ ಸಿಗಲ್ಲ ಕಣೆ. ನೋಡು, ಅಕ್ಕನ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಹಳೆದನ್ನೆಲ್ಲ ಮರಿಲೇಬೇಕು. ನಿನ್ಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಇನ್ನು ಸುಮ್ಮನೆ ಇರು. ನಾನು ಸುಮ್ಮನೆ ಇರಲ್ಲ. ಅಣ್ಣ ಸತ್ತಾಗ ನಾವೆಲ್ಲ ರೋಡಲ್ಲಿ ನಿಂತ್ಕೊಂಡು ಹತ್ತಿದ್ದು ಇಷ್ಟು ಬೇಗ ಮಾಡ್ಬಿಟ್ಟ ನೀನು? ಯಾವುದೇ ಕಾರಣಕ್ಕೂ ಕೊಲೆಗಾರ ಮನೆಗೆ ಅಕ್ಕನ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅವ್ರ ಸಂಬಂಧನೂ ಬೇಡ, ಈ ಮದ್ವೆನೂ ಬೇಡ. ಭವ್ಯ, ಇನ್ನೊಂದು ಮಾತು ಬಂದ್ರು ಚೆನ್ನಾಗಿರಲ್ಲ. ನೀನ್ ಇನ್ನೂ ಚಿಕ್ಕವಳು.
ಎಲ್ಲಿ ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಗೊತ್ತಿರ್ಲಿ. ನಿಮ್ದೇನೇ ಇದ್ರು ಕಾಲೇಜಿಗೆ ಹೋಗೋದು, ಚೆನ್ನಾಗಿ ಓದೋದು, ಒಳ್ಳೆ ಹೆಸರು ಮಾಡೋದು, ಅದು ಅಣ್ಣ ಆಸೆ ಪಟ್ಟಾಗೆ. ಅದನ್ನ ಬಿಟ್ಟು ದೊಡ್ಡ ದೊಡ್ಡ ವಿಚಾರ ಎಲ್ಲ ನಿನಗೆ ಬೇಡ. ರುಕು ರುಕು ಏನಮ್ಮ? ನೀನೆ ಆ ಸೂರ್ಯಪ್ರಕಾಶ್ ಮಗ ಬಂದಿದ್ದಂತೆ? ಹೌದಮ್ಮ. ಇನ್ಯಾವತ್ತು ನಮ್ಮ ಮನೆ ಕಡೆ ತಲೆ ಹಾಕ್ಬೇಡ, ಮುಖನೂ ತೋರಿಸ್ಬೇಡ ಅಂತ ಹೇಳ್ಬಂದೆ. ಅವರು ಎಲ್ಲ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋತಿದ್ದಾರೆ ಅನ್ನಿಸ್ತಾ ಇದೆ. ಅವ್ರು ನಂಬಕ್ ಮುಂಚೆ ನಾವು ಯೋಚನೆ ಮಾಡಬೇಕು. ನಮ್ಮ ಮನೆ ಕತ್ಲು ಕಳೆದು ಬೆಳಕು ಕೊಡ್ತೀವಿ ಅಂತ ಕೈಯಲ್ಲಿ ಬೆಂಕಿ ಹಿಡ್ಕೊಂಡ್ ಬಂದಿದ್ದಾರೆ. ಆ ಬೆಂಕಿ ನಮ್ಮ ಮನೆ ಸುಡೋದಕ್ಕೆ ಮುಂಚೆ ನಾವು ಅವರನ್ನ ನಂಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಮಸ್ಕಾರ ತಾಯಿ. ಏನ್ ಸ್ವಾಮಿ ಇದು? ನಿಮ್ಮ ಮಗನ್ ಬಿಡಿಸಿದ್ದಾಯ್ತಲ್ವಾ? ಮತ್ತೇನ್ ಹೊಸ ನಾಟಕ ಇದು? ಓ, ನಮ್ಮ ನೆಮ್ಮದಿ ಕೆಡಿಸಿದ್ದು ಸಾಲ್ದು ಅನ್ನಿಸ್ತಾ ನಿಮಗೆ? ಏನಿದು ಹೊಸ ಅವತಾರ? ನಿಮ್ಮನ್ನ ಯಾರು ಇಲ್ಲಿಗೆ ಬರಕ್ಕೆ ಹೇಳಿದ್ದು? ದಯವಿಟ್ಟು ಹೊರಡಿ ಇಲ್ಲಿಂದ. ನಾನೇ ಹೇಳಿದ್ದು. ದಯವಿಟ್ಟು ಕೂಗಾಡಬೇಡಿ, ಅವ್ರನ್ನ ನಾನೇ ಕರೆದಿದ್ದು. ಏನ್ ಹೇಳ್ತಿದ್ದೀರ ಮೀನಮ್ಮ? ಇಷ್ಟು ದಿನ ದ್ವೇಷ ಕಾರ್ತಿದ್ದವರು ಇವಾಗ ಹೀಗೆ ಹೇಳ್ತಿದ್ದೀರಲ್ಲ? ಹೌದು ಮಗಳೇ, ಇಷ್ಟು ದಿನ ದ್ವೇಷದ ಬೆಂಕಿಲಿ ಬೆಂದಿದ್ದೆ. ಜೀವ ಹಣ್ಣಾಯ್ತೆ ಹೊರತು ಉತ್ತರ ಸಿಗಲಿಲ್ಲ. ಆದರೆ ನಿನ್ನೆ ಒಂದು ಚಮತ್ಕಾರ ನಡೀತು. ನಿನ್ನೆ ರಾತ್ರಿ ನನ್ನ ಮಗ ರಾಜೇಶ ನನ್ನ ಕನಸಲ್ಲಿ ಬಂದಿದ್ದ. ಅದೇ ರೂಪ, ಅದೇ ನಗು, ಅದೇ ಆಸೆ. ಕಲ್ಯಾಣಿ ಇಲ್ಲಿ ಒಂಟಿಯಾಗಿ ಹೀಗೆ ಕಣ್ಣೀರು ಹಾಕಿದರೆ ಅವನಿಗೆ ಅಲ್ಲಿ ನೆಮ್ಮದಿ ಸಿಗಲ್ಲ ಅಂತ ಹೇಳ್ದ. ಅವಳು ನಗ್ತಾ ಇರಬೇಕು, ಸುಖವಾಗಿರಬೇಕು, ಬದುಕು ಗೆಲ್ಲಬೇಕು, ಆಗಲೇ ನನಗೆ ಮುಕ್ತಿ ಅಂದ. ಕಲ್ಯಾಣಿಗೆ ಒಂದು ಒಳ್ಳೆ ಮನೆ ಸೇರಿಸಿ ಅವಳ ಬಾಳಿಗೆ ಒಂದು ಅರ್ಥ ಕೊಡಮ್ಮ ಅಂತಂದ. ಅವಳ ಬದುಕಲ್ಲಿ ನಾನೇ ಮತ್ತೆ ಹುಟ್ಟಿ ಬರ್ತೀನಿ ಅಂತ ನನ್ನ ಮಗ ನಾನು ಕೇಳ್ಕೊಂಡ. ಒಂದಂತೂ ಸತ್ಯ, ಈ ಮದುವೆ ನಡೆದ್ರೆ ಮಾತ್ರ ಈ ಮನೆ ಗಂಡ್ಮಕ್ಳ ಆತ್ಮಕ್ಕೆ ಶಾಂತಿ ಸಿಗೋದು. ಈ ಮದುವೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ನಿಮ್ಮೆಲ್ಲರ ಒಪ್ಪಿಗೆ ಇದೆ ಅಂದಮೇಲೆ ಮುಂದಿನ ಶುಭ ಲಗ್ನದಲ್ಲಿ ಮದುವೆ ನಿಶ್ಚಯ ಮಾಡಿ ಕಲ್ಯಾಣಿನ ನಾವು ಮನೆ ತುಂಬಿಸ್ಕೋಬೋದಲ್ವಾ?